ಹೆಲಿಕಾಪ್ಟರ್ ಪತನವಾಗಿದೆ. ಇರಾನ್ ಅಧ್ಯಕ್ಷ ದುರ್ಮರಣ ಹೊಂದಿದ್ದಾರೆ. ಅಪಘಾತದಲ್ಲಿ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವನ್ನಪ್ಪಿದ್ದಾರೆ. ಅಧ್ಯಕ್ಷರ ಜೊತೆ ವಿದೇಶಾಂಗ ಸಚಿವ ಸಮೀರ್ ಕೂಡ ಸಾವನ್ನಪ್ಪಿದ್ದಾರೆ. ಇದು ಇರಾನ್ನಲ್ಲಿ ನಡೆದಿರುವಂತಹ ದುರ್ಘಟನೆ. ಅಪಘಾತದಲ್ಲಿ ಇರಾನ್ನ ಅಧ್ಯಕ್ಷ ಸಾವನ್ನಪ್ಪಿದ್ದಾರೆ. ವಿದೇಶಾಂಗ ಸಚಿವ ಸಮೀರ್ ಕೂಡ. ಪ್ರತಿಕೂಲ ಹವಾಮಾನ ಹಿನ್ನೆಲೆ ಹೆಲಿಕಾಪ್ಟರ್ ಪತನ ಆಗಿದೆ. ಆಜಾನ್ ಬೈಜಾನ್ಗೆ ಆಣೆಕಟ್ಟು ಉದ್ಘಾಟನೆಗೆ ಅಂತ ತೆರಳ್ತಾ ಇದ್ರು ರೈಸಿ. ನಿನ್ನೆಯಿಂದ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ 65 ಜನ ರಕ್ಷಣಾ ಸಿಬ್ಬಂದಿ. ಆಜಾನ್ ಬೈಜಾನ್ ಪ್ರಾಂತ್ಯದ ಝೋಲ್ಫಾ ಬಳಿ ಹೆಲಿಕಾಪ್ಟರ್ ಪತನವಾಗಿದೆ. ವಿಮಾನ ಪತನವಾದ ಜಾಗ ಪತ್ತೆ ಹಚ್ಚಿದೆ ಟರ್ಕಿ ಡ್ರೋನ್. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹೆಲಿಕಾಪ್ಟರ್ ಹೇಳಿ ಕೇಳಿ ಮಾನ್ಸೂನ್ ಶುರುವಾಗಿದೆ. ಜೂನ್ ಆರಂಭವಾಗ್ತಾ ಇದೆ. ಪ್ರೀ ಮಾನ್ಸೂನ್ನಲ್ಲಿದ್ದೀವಿ ನಾವೀಗ. ಇಂಥ ಸಂದರ್ಭದಲ್ಲಿ ಮೋಡ ಮಳೆಯ ವಾತಾವರಣ. ಸೊ ಹೆಲಿಕಾಪ್ಟರ್ ಚಾಲನೆಗೆ ಸೂಕ್ತವಾದಂಥ ವಾತಾವರಣ ಇಲ್ಲದಿದ್ದರೂ ಕೂಡ ಹೆಲಿಕಾಪ್ಟರನ್ನು ಹಾರಿಸಲಾಗಿತ್ತು. ಆಣೆಕಟ್ಟು ಉದ್ಘಾಟನೆಗಾಗಿ ಅಲ್ಲಿನ ಅಧ್ಯಕ್ಷ ರೈಸಿ ಹೋಗ್ತಾ ಇದ್ದರು. ಜೊತೆಗೆ ವಿದೇಶಾಂಗ ಸಚಿವರು ಕೂಡ ಇದ್ದರು. ಆದರೆ ಹೆಲಿಕಾಪ್ಟರ್ ಪತನವಾಗಿದೆ. ಈ ಹೆಲಿಕಾಪ್ಟರ್ ಪತನ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ದೇಶದಲ್ಲಿ ನಡೆದಿರುವಂಥ, ಅದು ನಮ್ಮ ಪಕ್ಕದ ತೆಲಂಗಾಣದಲ್ಲಿ ನಡೆದಂಥ ಹೆಲಿಕಾಪ್ಟರ್ ಪತನ. YSR ಹೇಗೆ ಪತನ ಆಯಿತು ಅನ್ನೋದನ್ನು ನೋಡ್ತೀರಿ. ಅದೇ ರೀತಿಯ ಹೆಲಿಕಾಪ್ಟರ್ ಪತನ ಇದು. ಆದರೆ ದುರ್ಗಮ ಕಾಡು ಪ್ರದೇಶ ಇರೋದರಿಂದ ಹೆಲಿಕಾಪ್ಟರ್ನ ಪತ್ತೆ ಹಚ್ಚೋದು ಕೂಡ ಭಾಳ ಸುಲಭದ ಕೆಲಸ ಅಲ್ಲ. ಅನೇಕ ಜನ ಒಂದು ತಂಡ ಮಾಡಿಕೊಂಡು ಒಂದು ಪಡೆ ಹುಡುಕಾಟ ನಡೆಸ್ತಾ ಇದೆ. ಇಬ್ರಾಹಿಂ ರೈಸಿ ಹಾಗೂ ವಿದೇಶಾಂಗ ಸಚಿವ ಜೊತೆಗೆ ಸೇನಾ ಸಿಬ್ಬಂದಿ ಕೂಡ ಅವರ ಜೊತೆ ಪ್ರಯಾಣ ಮಾಡ್ತಾಯಿದ್ರು. ಒಂದು ರಾಷ್ಟ್ರದ ಅಧ್ಯಕ್ಷರು ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ವಹಿಸಲಾಗುತ್ತೆ. ಅದು ಇರಾನ್ನ ಅಧ್ಯಕ್ಷರು ಹೋಗಿದ್ದಾರೆ, ಯಾಕೆ ಈ ನಿರ್ಲಕ್ಷ್ಯ ಅಂತ ಗೊತ್ತಿಲ್ಲ. ಬಟ್ ಕಾಪ್ಟರ್ ಪತನವಾಗಿದ್ದು ಹಿನ್ನೆಲೆ ಸಾಕಷ್ಟು ರೀತಿಯ ಅಧ್ಯಯನಗಳು ನಡೀತಾ ಇದ್ದಾವೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಪತನಕ್ಕೆ ಮುಖ್ಯವಾದ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮುಂದುವರಿತಾ ಇದೆ. دقیقاً محل سقوط این بالگرد ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಭು ನೀಡ್ತಾರೆ. ಪ್ರಭು, ಘಟನೆ ಕಾರಣ ಏನು? ಸದ್ಯ ಸೇನಾಪಡೆ ಹುಡುಕಾಟ ನಡೆಸ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ದಶರಥ್, ನಿಜಕ್ಕೂ ಇವತ್ತು ವಿಶ್ವದ ಪಾಲಿಗೆ ಒಂದು ರೀತಿ ಆಘಾತ ಅಂತ ಹೇಳ್ಬೋದು. ಯಾಕಂದ್ರೆ ಅನುಮಾನಗಳು ಜಾಸ್ತಿ ಇತ್ತು. ಇರಾನ್ ಅಧ್ಯಕ್ಷ ರೈಸಿ ಅವರು ತೆರಳ್ತಾ ಇದ್ದಂತಹ ಒಂದು ಹೆಲಿಕಾಪ್ಟರ್ ಏನಿದೆ ಅದು ಪತನವಾಗಿದೆ ಅಥವಾ ಭೂಸ್ಪರ್ಶವಾಗಿದೆ ಅನ್ನುವಂತ ವದಂತಿಗಳು ನಿನ್ನೆ ದಟ್ಟವಾಗಿ ಹಬ್ಬಕ್ಕೆ ಶುರುವಾಯಿತು. ಬಟ್ ಈಗ ಅಲ್ಲಿನ ಮಾಧ್ಯಮಗಳೇ ದೃಢಪಡಿಸಿದಾವೆ. ವಿದೇಶಾಂಗ ಸಚಿವ ಅಮೀರ್ ಅವರು ಸೇರಿದಂತೆ ಇರಾನ್ ಅಧ್ಯಕ್ಷ ರೈಸಿ ಅವರು ಮೃತಪಟ್ಟಿದ್ದಾರೆ ಅನ್ನೋದನ್ನ ಈಗ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದಾವೆ. ಇಲ್ಲಿ ಪ್ರಮುಖವಾಗಿ ಆಗಿದ್ದೇನು ಘಟನೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಅಜರ್ ಬೈಜಾನ್ ಅನ್ನುವಂತ ಒಂದು ಅಣೆಕಟ್ಟು ಉದ್ಘಾಟನೆಗೆ ಅಂತ ಹೇಳಿ ಹೋಗಿದ್ರು ಅಧ್ಯಕ್ಷ ರೈಸಿ. ಹಾಗೆ ಅವರ ಜೊತೆಗೆ ವಿದೇಶಾಂಗ ಸಚಿವರು ಕೂಡ ಇದ್ರು ಮತ್ತು ಕೆಲವೊಂದಿಷ್ಟು ಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳನ್ನ ಸಮೇತವಾಗಿ ಕರ್ಕೊಂಡು ಹೋಗಿದ್ರು. ಒಟ್ಟು 3 ಹೆಲಿಕಾಪ್ಟರ್ಗಳ ತಂಡದೊಂದಿಗೆ ಅವರು ವಾಪಸ್ ಮರಳ್ತಾ ಇದ್ರು. ಟೆಹರಾನ್ ಅನ್ನುವಂತ ಇರಾನ್ ರಾಜಧಾನಿಗೆ ಮರಳ್ತಾ ಇದ್ರು. 2 ಹೆಲಿಕಾಪ್ಟರ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾವೆ. ಆದ್ರೆ ಅಧ್ಯಕ್ಷರು ಹಾಗೆ ವಿದೇಶಾಂಗ ಸಚಿವರು ಇದ್ದಂತಹ ಕಾಪ್ಟರ್ ಈಗ ಪತನಗೊಂಡಿದೆ ಅನ್ನುವಂಥದ್ದು ದೃಢವಾಗಿ ಗೊತ್ತಾಗ್ತಾ ಇದೆ. ಇದು ಟೆಹರಾನ್ ನಗರದಿಂದ 600 ಕಿಲೋಮೀಟರ್ ದೂರವಿರುವಂತಹ ಒಂದು ಪ್ರದೇಶ. ನೀವು ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ದುರ್ಗಮ ಪ್ರದೇಶ ಅದು. ದಟ್ಟವಾದಂತಹ ಕಣಿವೆಗಳು ಮತ್ತು ಅರಣ್ಯಗಳು ಇರುವಂತಹ ಒಂದು ಪ್ರದೇಶ ಅದು. ಸುಮಾರು 65 ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನ ನಿನ್ನೆ ಶುರು ಮಾಡ್ತಾ ಇದ್ವು. ಬಟ್ ನಿನ್ನೆ ರಾತ್ರಿ ಆಗಿದ್ರಿಂದಾಗಿ ಸಹಜವಾಗಿ ಕಾರ್ಯಾಚರಣೆಗೆ ಅಡ್ಡಿ ಆತಂಕಗಳು ಎದುರಾದವು. ಹಾಗಾಗಿನೇ ಇವತ್ತಿಗೆ ಅದನ್ನ ಮುಂದೂಡಲಾಗಿತ್ತು. ಬಟ್ ಈಗ ಅವಶೇಷಗಳನ್ನ ಪತ್ತೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾವೆ. ಪರ್ವತಾರೋಹಿಗಳು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು.
ರೈಜಿ ಹಾಗೆ ಹುಸೇನ್ ಅವರ ಒಂದು ಸ್ಥಿತಿ ಏನಾಗಿತ್ತು ಅನ್ನೋದು ನಿನ್ನೆ ರಾತ್ರಿ ಹೊತ್ತು ಕೂಡ ಗೊತ್ತಾಗಿರಲಿಲ್ಲ. ಬಟ್ ಇವತ್ತು ಬೆಳಗ್ಗೆ ಗೊತ್ತಾಗಿದೆ. ಕಾರಣ ಅಂತ ಹೇಳಿದ್ರೆ ಪ್ರತಿಕೂಲ ಹವಾಮಾನವು ಕೂಡ ಈ ಕಾಪ್ಟರ್ ಪತನಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗ ಅಲ್ಲಿ ದಟ್ಟವಾದಂತಹ ಮಂಜು ಆವರಿಸಿತ್ತು. ಹಾಗಾಗಿ ವ್ಯತಿರಿಕ್ತವಾದಂತಹ ಒಂದು ಪ್ರತಿಕೂಲ ಪರಿಣಾಮದಿಂದಾಗಿ ಈ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಸೇರಿದಂತೆ ಸಾಕಷ್ಟು ವಿಶ್ವದ ಅಗ್ರಗಣ್ಯ ನಾಯಕರು ಕೂಡ ಎಕ್ಸ್ ಖಾತೆ ಮೂಲಕ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿನ್ನೆ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ರು. ನನಗೆ ದಿಗ್ಭ್ರಾಂತ ಆಗಿದೆ, ಆದಷ್ಟು ಬೇಗ ಗುಣಮುಖರಾಗ್ಬೇಕು, ಅವರು ಏನೇ ಆದ್ರೂ ಕೂಡ ಅವರು ಬದುಕಿ ಬರಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ನರೇಂದ್ರ ಮೋದಿ ಅವರು ಸಲ್ಲಿಸಿದ್ರು. ಬಟ್ ಈಗ ಆ ಪ್ರಾರ್ಥನೆ ಎಲ್ಲವೂ ಕೂಡ ಈಡೇರ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರಾಧಿಕಾರಿಯ ಒಂದು ಪ್ರಕ್ರಿಯೆ ಕೂಡ ಆಲ್ರೆಡಿ ಶುರುವಾಗಿದೆ. ಇವರ ನಿಧನದ ಸುದ್ದಿ ಹೊರಬರ್ತಿದ್ದಂತೆ ಈಗ ಇರಾನ್ನ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ಆಯ್ಕೆ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಶಾಂತಿ ಕಾಪಾಡಬೇಕು ಅನ್ನುವಂತಹ ಮನವಿಗಳು ಕೂಡ ಜಾಸ್ತಿ ಆಗ್ತಾ ಇದೆ. ದಶರಥ್, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಹಳೆ ಓಬಿರಾಯನ ಕಾಲದ ಕೆಲವೊಂದಿಷ್ಟು ಅಲ್ಲಿ ಏನು ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡಲಾಗ್ತಿದೆ. 1979ರಿಂದ ಇದೇ ಒಂದು ಹೆಲಿಕಾಪ್ಟರ್ಗಳನ್ನ ಅಲ್ಲಿ ಬಳಕೆ ಮಾಡಲಾಗ್ತಿದೆ. ಯಾಕಂದ್ರೆ ಅವು ಅಷ್ಟೊಂದು ಗುಣಮಟ್ಟದ ಆಗಿರಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಈ ಹಿಂದಿನಿಂದ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಹೊಸ ಹೆಲಿಕಾಪ್ಟರ್ಗಳ ಖರೀದಿ ಮಾಡ್ಲಿಕ್ಕೆ ಅಮೆರಿಕ ದೇಶದ ಒಂದು ಅಂತಾರಾಷ್ಟ್ರೀಯ ನಿರ್ಬಂಧವನ್ನ ಹೇರಿದೆ. ಹಾಗಾಗಿನೇ ಅಲ್ಲಿ ಸೇನೆ ಆಗಿರ್ಬೋದು ಅಥವಾ ಈ ರೀತಿ ಸರ್ಕಾರಿ ಕೆಲಸಗಳಿದ್ದಾಗಲೂ ಕೂಡ ಅದೇ ರೀತಿಯ ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡಲಾಗ್ತಿದೆ. ಬಟ್ ಇದು ಒಂದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇರಾನ್ ಅಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಸ್ಲಾಮಿಕ ಕ್ರಾಂತಿ ಇನ್ನೊಂದು ಚರ್ಚೆ ಆಗ್ತಾ ಇದೆ. 63 ವರ್ಷದ ರೈಸಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅದು 2ನೇ ಬಾರಿ ಅಟೆಂಪ್ಟ್ ಮಾಡಿ ಅಂದ್ರೆ ಪ್ರಯತ್ನದ ಮೂಲಕ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಧ್ಯಕ್ಷರಾದ ದಿನದಿಂದಲೂ ಕೂಡ ಅತ್ಯಂತ ಬಿಗಿ ನಿಲುವುಗಳು, ಬಿಗಿ ಕಾನೂನುಗಳು, ಅದರಲ್ಲೂ ನ್ಯೂಕ್ಲಿಯರ್ ಬಾಂಬ್ ವಿಷಯದಲ್ಲಿ ತೆಗೆದುಕೊಂಡಂಥ ತೀರ್ಮಾನ ಸಾಕಷ್ಟು ರೀತಿ ಇಬ್ರಾಹಿಂ ರೈಸಿ ಚರ್ಚೆಗೆ ಗ್ರಾಸವಾಗಿದ್ದರು. ಏನೊಂದು ಕಡೆ ಅನುಮಾನಗಳು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದೆಯಾ? ಆಯಾಮಗಳು ಬೇರೆ ದಾರಿಗೆ ಹೋಗುವಂಥ ಸಾಧ್ಯತೆಗಳಿದೆಯಾ? ಸಹಜವಾಗಿ ದಶರಥ, ಆ ರೀತಿಯಾದಂತಹ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಯಾಕಂತ ಹೇಳಿದ್ರೆ ಇರಾನ್ನ 2ನೇ ಸರ್ವೋಚ್ಚ ನಾಯಕ ಅಂತ ಹೇಳಿ ಇಬ್ರಾಹಿಂ ರೈಸಿ ಅವ್ರನ್ನ ಕರೆಯಲಾಗುತ್ತೆ. ಯಾಕಂತ ಹೇಳಿದ್ರೆ ಇರಾನ್ನ ಸರ್ವೋಚ್ಚ ನಾಯಕ ಅಂತ ಹೇಳಿ ಖೋಮೋನಿ ಅವರು ಇದ್ರು. ಅಂದ್ರೆ ಅವರ ನಿಧನ ಆದ್ಮೇಲೆ 2ನೇ ಅತಿ ದೊಡ್ಡ ನಾಯಕರಾಗಿ ರೈಸಿ ಅವರು ಹೊರಹೊಮ್ಮಿದ್ದಾರೆ. ನೀವು ಹೇಳಿದಾಗೆ ಅಲ್ಲಿ ಇರಾನ್ ದೇಶದಲ್ಲಿ ಸಾಕಷ್ಟು ರೀತಿಯಾದಂತಹ ಬಿಗಿ ಕಾನೂನುಗಳನ್ನ ಅವರು ಜಾರಿಗೆ ತರೋಕೆ ಮುಂದಾಗ್ತಾರೆ. ಅವರ ಏನೀಗ ಖೋಮೋನಿ ಅವರು ಮರಣಾನಂತರ ಅಧಿಕಾರವನ್ನ ಏರ್ತಾರೆ 2021ರಿಂದ. ಹಾಗಾಗಿ ಸರ್ವೋಚ್ಚ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಅವ್ರದೇ ಆದಂತಹ ಕೆಲವೊಂದಿಷ್ಟು ನೈತಿಕತೆಯ ಬಗ್ಗೆ ಕೆಲವೊಂದಿಷ್ಟು ಕಾನೂನುಗಳನ್ನ ತೆಗೆದುಕೊಳ್ಳೋಕೆ ಮುಂದಾಗಿದ್ರು. ಬಟ್ ಈಗ ಆ ಆಯಾಮದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅದರ ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಇತ್ತೀಚೆಗೆ ಕಳೆದ 1 ವರ್ಷದಿಂದ ಸಂಘರ್ಷಗಳು ನಡೀತಾನೆ ಇದೆ. ಯಾಕಂದ್ರೆ ಇರಾನ್ನ ಸಾಕಷ್ಟು ಕಡೆಗಳಲ್ಲೂ ಕೂಡ ಇಸ್ರೇಲ್ ಸೇನೆ ದಾಳಿ ನಡೆಸಿದಂತಹ ಉದಾಹರಣೆಗಳು ಕೂಡ ಇದಾವೆ. ಯಾಕಂತ ಹೇಳಿದ್ರೆ ಪ್ಯಾಲೆಸ್ತೀನ್ನ ಪರವಾಗಿ ಇವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಇವರು ವಕಾಲತ್ತು ವಹಿಸ್ಕೊಂಡು ಬರ್ತಿದ್ದಾರೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಇಸ್ರೇಲ್ ಕೂಡ ನಿರಂತರವಾಗಿ ಈ ದೇಶದ ಮೇಲೆ ದಾಳಿ ಮಾಡಬೇಕು ಅನ್ನುವಂತಹ ಒಂದು ಸಂಚನ ರೂಪಿಸ್ತಾ ಬರ್ತಾ ಇತ್ತು. ಹಾಗಾಗಿನೇ ಎಲ್ಲೋ ಒಂದು ಕಡೆ ರಾಜಕೀಯವಾಗಲೂ ಕೂಡ ಈಗ ಇವರನ್ನ ರೈಸಿ ಅವರನ್ನ ಮುಗಿಸ್ಲಿಕ್ಕೆ ಏನಾದ್ರು ಪ್ಲಾನ್ಗಳು ನಡೆದಿತ್ತ ಅಂತ ಹೇಳಿ. ಬಟ್ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು, ಈಗ 3 ಹೆಲಿಕಾಪ್ಟರ್ ಇದ್ವು. ಆ ಸಂದರ್ಭದಲ್ಲಿ 2 ಹೆಲಿಕಾಪ್ಟರ್ ಸೇಫ್ ಆಗಿ ವಾಪಸ್ ಟೆಹರಾನ್ಗೆ ಬಂದಿದ್ದಾವೆ. ಆದ್ರೆ ಪ್ರತಿಕೂಲ ವಾತಾವರಣವೇ ಈಗ ತಜ್ಞರು ಹೇಳೋ ಪ್ರಕಾರ ಅಲ್ಲಿ ಹವಾಮಾನ ವೈಪರೀತ್ಯ ಮತ್ತು ದಟ್ಟವಾದಂತಹ ಮಂಜು ಆವರಿಸಿತ್ತು, ದಟ್ಟವಾದಂತಹ ದುರ್ಗಮ ಪ್ರದೇಶ ಆಗಿರುವುದರಿಂದಾಗಿ ಅಲ್ಲೇ ಕಾಪ್ಟರ್ ಪತನವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಬಟ್ ರಾಜಕೀಯವಾಗ್ಲೂ ಕೂಡ ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಬಟ್ ವಿಶ್ವದ ಪಾಲಿಗೆ ಸರ್ವೋಚ್ಚ ನಾಯಕರು ಅಂತ ಹೇಳಿ ಈಗ ಗುರುಸ್ಕೊಂಡಿದ್ದಾರೆ, ಪ್ರಶ್ನಾತೀತ ನಾಯಕರು ಅಂತ ಹೇಳಿ ಇರಾನ್ ಅಲ್ಲಿ ಗುರುಸ್ಕೊಂಡಿದ್ದಾರೆ ರೈಸಿ ಅವರು. ಹಾಗಾಗಿ ಈಗ ಉತ್ತರಾಧಿಕಾರಿಯ ಪ್ರಶ್ನೆ ಸಹಜವಾಗಿ ಬರ್ತಾ ಇದೆ. ಬಟ್ ರಾಜಕೀಯವಾದಂತಹ ಕಾರಣಗಳು ಕೂಡ, ಯಾಕಂದ್ರೆ ಇರಾನ್ ಅನ್ನುವಂತಹ ಒಂದು ಇಸ್ಲಾಮಿಕ್ ರಾಷ್ಟ್ರ ಏನಿದೆ ಅದರ ಮೇಲೆ ಸಾಕಷ್ಟು ದೇಶಗಳ ಕಣ್ಣಿತ್ತು. ಯಾಕಂತ ಹೇಳಿದ್ರೆ ಇಸ್ರೇಲ್ ನಿರಂತರವಾಗಿ ಸಮರವನ್ನ ಸಾರ್ಕೊಂಡು ಬರ್ತಾ ಇತ್ತು. ಬೆಂಜಮಿನ್ ನೇತಾನ್ಯಾಹು ನೇರವಾಗಿ ಸವಾಲುಗಳನ್ನ ಹಾಕ್ತಾ ಬರ್ತಾ ಇದ್ರು. ಹಾಗಾಗಿ ಆ ಆಯಾಮದಲ್ಲೂ ಕೂಡ ಈಗ ಚರ್ಚೆಗಳು ಶುರುವಾಗಿದ್ದಾವೆ. ಬಟ್ ಇವರ ಸಾವಿನ ಕಾರಣ ಮೇಲ್ನೋಟಕ್ಕೆ ವಾತಾವರಣ ಪ್ರತಿಕೂಲ ಆಗಿರುವುದು ಕಂಡು ಬಂದರೂ ಕೂಡ ರಾಜಕೀಯ ಕೆಲವೊಂದಿಷ್ಟು ಚರ್ಚೆಗಳು ನಿರಂತರವಾಗಿ ಅದು ಹಾಗೆ ವದಂತಿಗಳಾಗಿ ಉಳಿಬಹುದು. ದಶರಥ್, ಥ್ಯಾಂಕ್ ಯು ಪ್ರಭು.